ರಾಯಚೂರಿನ ಲಿಂಗಸೂರಿನಲ್ಲಿ ನಡೀತಿರುವಂಥ ಈ ಭಾರೀ ಅಕ್ರಮ ಗಣಿಗಾರಿಕೆ ಬಗ್ಗೆ ಸರ್ಕಾರಕ್ಕೆ ಗೊತ್ತಿಲ್ವಾ? ಖಂಡಿತ ಗೊತ್ತಿದೆ. ಯಾಕಂದರೆ ಈಗಾಗಲೇ ತನಿಖೆಗೆ ಆದೇಶನೂ ಕೊಟ್ಟಿದೆ, ತನಿಖಾ ವರದಿಯೂ ಬಂದಿದೆ. ಆದರೆ ಫಲಿತಾಂಶ ಮಾತ್ರ ಏನೂ ಬಂದಿಲ್ಲ. ಯಾಕೆ? ಅದುವೇ ಸೀಕ್ರೆಟ್. ಭ್ರಷ್ಟ ವ್ಯವಸ್ಥೆಯ ಮಧ್ಯೆ ಕೆಲ ಪ್ರಾಮಾಣಿಕ ಅಧಿಕಾರಿಗಳು ಇದ್ದಾರೆ ಅನ್ನೋದಕ್ಕೆ ಈ ವರದಿಯೇ ಸಾಕ್ಷಿ. ಇದು ಇಲ್ಲಿ ನಡೆಯುತ್ತಿರೋ ಅಕ್ರಮ ಗಣಿಗಾರಿಕೆ ಕುರಿತು ರಾಯಚೂರು ಜಿಲ್ಲಾ ಸಹಾಯಕ ಆಯುಕ್ತ ಉಜ್ವಲ್ ಘೋಷ್ ಸರ್ಕಾರಕ್ಕೆ ಸಲ್ಲಿಸಿರೋ ತನಿಖಾ ವರದಿ. ಆ ವರದಿಯಲ್ಲಿ ಅಕ್ರಮ ಗಣಿಗಾರಿಕೆ ಮಾಡುತ್ತಿರೋ ಪ್ರತಿಯೊಬ್ಬರ ಹೆಸರನ್ನು ಪಟ್ಟಿ ಮಾಡಲಾಗಿದೆ. ಸಚಿವರ ತಮ್ಮನಿಂದಲೇ ಅಕ್ರಮ ಗಣಿಗಾರಿಕೆಯಲ್ಲಿ ಪ್ರಮುಖವಾಗಿ ಕೇಳಿ ಬರುತ್ತಿರೋ ಹೆಸರೇ ಹಾಲಿ ಸಚಿವ ಶಿವರಾಜ್ ತಂಗಡಿ ಅವರ ತಮ್ಮನದ್ದು. ಮಾಕಾಪುರದಲ್ಲಿ ಶಿವರಾಜ್ ತಂಗಡಿಗಿ ತಮ್ಮ ದುರುಗಪ್ಪ ನಡೆಸುತ್ತಿರೋ ಗಣಿ ಅಕ್ರಮವಾಗಿದೆ ಅಂತ ಸಹಾಯಕ ಆಯುಕ್ತ ತಮ್ಮ ವರದಿಯಲ್ಲಿ ತಿಳಿಸಿದ್ದಾರೆ. ಸ್ವತಃ ಮಾಕಾಪುರ ಏನಂತಾರೆ ಊರಿಗೆ ಅಚ್ಚಿಕೇಸೆ ಹೊಡೆಕೈತಾರೆ ಕಲ್ಲು ಪೂರಾ. ಅಲ್ಲಂತರೂ ಪ್ರಭಾವಿ ರಾಜಕಾರಣಿಗಳು ಈಗೇನು ಪ್ರೆಸೆಂಟ್ ಈಗೇನಂತಂದ್ರೆ ಸರ್ಕಾರದಲ್ಲಿ ಒಬ್ಬ ಸಚಿವ ಇದ್ದಾನೆ ಶಿವರಾಜ್ ತಂಗಡಿಗೆ ಅಂತೇಳಿ, ಅವರು ಬ್ರದರ್ಸ್ ಅಣ್ಣ ತಮ್ಮನ ಹೆಸರಲ್ಲಿ ಕೂಡ ಅಕ್ರಮ ಗಣಿಗಾರಿಕೆ ಇದೆ ಮೇಡಮ್. ಅಲ್ಲಿ ಮಾಜಿ ಶಾಸಕರಿಂದ ವಂಚನೆ. ಹೌದು, ಅಕ್ರಮ ಗ್ರಾನೈಟ್ ಗಣಿಗಾರಿಕೆಯಲ್ಲಿ ಮಾಜಿ ಶಾಸಕರಾದ ಅಮರೇಗೌಡ ಬಯ್ಯಾಪುರ ಅವರ ತಮ್ಮ ಮಹಾಂತಗೌಡ ಕೂಡ ಪಾಲ್ಗೊಂಡಿದ್ದಾರೆ. ಇವರಷ್ಟೇ ಅಲ್ಲ, ಮಾಜಿ ಶಾಸಕ ದೊಡ್ಡನಗೌಡ, ರಾಜಕೀಯ ಮುಖಂಡ ಡಿಎಸ್ ಹೂಲಿಗೇರಿ ಮುಂತಾದ ಪ್ರಮುಖರ ಅಕ್ರಮ ಗಣಿಗಳು ಇಲ್ಲಿವೆ. ಈ ಕಾರಣದಿಂದಲೇ ಸಹಾಯಕ ಆಯುಕ್ತ ಉಜ್ವಲ್ ಘೋಷ್ ಕೊಟ್ಟ ತನಿಖಾ ವರದಿ ಈಗ ಧೂಳು ತಿನ್ನುತ್ತಿದೆ. ಈಗೆಲ್ಲ ಇದ್ದೂ ಇಲ್ಲದಂಗೆ ಅಧಿಕಾರಿಗಳು ಇದ್ರ ಬಗ್ಗೆ ಮೊನ್ನೆ ನಮ್ಮ ಸಹಾಯಕ ಆಯುಕ್ತರು ಉಜ್ವಲ್ ಕುಮಾರ್ ಘೋಷ್ ಅವರು ಇದ್ರಲ್ಲ, ಅವಾಗ ಬಂದಾಗ ಎಲ್ಲ ವಸ್ತು ಬಂದಿದ್ವು. ಅವರು ಹೋದ ತಕ್ಷಣ ಆತನ ಉದ್ದೇಶಪೂರ್ವಕ ಎಲ್ಲ ರಾಜಕೀಯ ಎಲ್ಲ ಪಕ್ಷದವ್ರು ಕೂಡ ಒಂದು ಆತನ ಬೇರೆ ಕಡೆ ಎತ್ತಂಗಡಿ ಮಾಡಿ ಈಗ ಇರುವಂಥ ಮಾನ್ಯ ಸಹಾಯಕ ಆಯುಕ್ತರು 2 ವರ್ಷದಿಂದನೂ ಅದನ್ನು ವರದಿ ತಮ್ಮಲ್ಲಿ ಮುಚ್ಚಿಟ್ಕೊಂಡು ಅದ್ರ ಬಗ್ಗೆ ಏನು ಆ್ಯಕ್ಷನ್ ಅದ್ರ ಕ್ರಮ ಏನು ಕೈಗೊಳ್ಳಿಲ್ಲ. ಅದನ್ನು ಹಂಗೆ ಇಟ್ಕೊಂಡು ಮತ್ತೆ ಹಂಗೆ ಸಾಗ್ಯದ. ಈಗ ಇತ್ತೀಚೆಗೆ ಕೆಲವೊಂದು ಸಂಘ ಸಂಸ್ಥೆಗಳು ಇದ್ರ ಬಗ್ಗೆ ಚಕ್ರ ಎತ್ತವ. ಕಳೆದ 2 ವರ್ಷಗಳಿಂದ ಇಲ್ಲಿ ಎಗ್ಗಿಲ್ಲದೆ ಅಕ್ರಮ ಗಣಿಗಾರಿಕೆ ನಡೆಯುತ್ತಿದೆ. ಆದರೆ ಹಾಲಿ ಸಹಾಯಕ ಆಯುಕ್ತ ಪಿ ಯೋಗೇಶ್ ಯಾವ ಕ್ರಮವನ್ನೂ ಕೈಗೊಂಡಿಲ್ಲ. ಸರ್ಕಾರ ಮತ್ತೆ ಈಗ ಇದೇ ಅಧಿಕಾರಿಯ ನೇತೃತ್ವದಲ್ಲಿ ತನಿಖಾ ತಂಡ ರಚಿಸಿದೆ. ಇದನ್ನ ಪರಿಸರ ಹೋರಾಟಗಾರರು ಬಲವಾಗಿ ವಿರೋಧಿಸುತ್ತಿದ್ದಾರೆ. ಮಾಜಿ ಸಚಿವ ಬಯ್ಯಾಪುರ ಸಹೋದರರು ಮಾಡಕತ್ತಾರಂತಲೇ ಬಂದಿದೆ. ಈಗ ದಕ್ಷ ಅಧಿಕಾರಿ ಇದ್ದಂತಂದರೆ ಇಂಥವ್ರು ಅವಧಿಯಲ್ಲಿ ಅಕ್ರಮ ಗಣಿಗಾರಿಕೆ ಹೆಂಗೆ ನಡೀತಿದೆ ಮೇಡಮ್? ಇವರಾಗಲಿ ಕರೆಕ್ಟಾಗಿ ಇದ್ದಿದ್ರೆ ಅಕ್ರಮ ಮಾಡೋಕ್ಕೆ ಚಾನ್ಸೇ ಇಲ್ಲ ಮೇಡಮ್. ಎಲ್ಲ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಪರಿಸರ ಇಲಾಖೆ ಮತ್ತು ಕಂದಾಯ ಇಲಾಖೆ ಎಲ್ಲ ಒಟ್ಟಾರೆಯಾಗಿ ಎಲ್ಲರ ಕೈ ಪಾತ್ರ ಇದೆ ಮೇಡಮ್ ಇದರಲ್ಲಿ. ಹಿಂಗಾಗಿ ನಾವೇನಂತಂದ್ರೆ ಮತ್ತೆ ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೊಟ್ಟಿವಿ. ಈ ತನಿಖಾ ತಂಡಕ್ಕೆ ಏನಂದ್ರೆ ನಾವು ಮುಖ್ಯಸ್ಥರನ್ನ ಬದಲಾವಣೆ ಮಾಡಿರಿ. ಅದೇ ಹಿಂದಕ್ಕಿದ್ದಂಥ ಸಹಾಯಕ ಆಯುಕ್ತರು ಉಜ್ವಲ್ ಕುಮಾರ್ ಘೋಷ್ ಅವ್ರನ್ನ ಏನಂತಂದ್ರೆ ಈ ಒಂದು ತನಿಖೆಗೋಸ್ಕರ ಭಾಳ ದಿನ ಅವರು 1 ತಿಂಗಳು 2 ತಿಂಗಳು ಬೇಕಲ್ಲ ಮೇಡಮ್. ಕೇವಲ ಒಂದು 8 ದಿನ ಮಾತ್ರ ಅವರು ತನಿಖಾ ತಂಡ ಅಂತ ಮುಖ್ಯಸ್ಥರಾಗಿ ಬಂದರೆ ಇದೇನು ಅನ್ನೋದು ಎಲ್ಲದಕ್ಕೂ ಕಡಿವಾಣ 100ಕ್ಕೆ 100 ಆಗ್ತಾರೆ ಅನ್ನೋ ನಮ್ಮ ಸಂಘಟನೆಗೆ ಒಂದು ಭರವಸೆ ಇದೆ ಮೇಡಮ್. ಬಳ್ಳಾರಿಯಲ್ಲಿ ನಡೆದ ಅಕ್ರಮ ಗಣಿಗಾರಿಕೆಗೆ ಬ್ರೇಕ್ ಬಿದ್ದ ಹಾಗೆ ಇಲ್ಲಿಯೂ ಬ್ರೇಕ್ ಬೀಳಬೇಕಾಗಿದೆ. ಮುಖ್ಯಮಂತ್ರಿಗಳು ಯಾರ ಮುಲಾಜಿಗೂ ಒಳಗಾಗದೆ ಈ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿದೆ. ಭ್ರಷ್ಟರ ಬೆಂಡೆತ್ತಬೇಕಾಗಿದೆ. ನೋಡಿಲ್ಲ ಸ್ನೇಹಿತರೆ, ಯಾವ ರೀತಿ ಬಳ್ಳಾರಿಯನ್ನೇ ಮೀರಿಸುವ ರೀತಿಯಲ್ಲಿ ಇಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಿದೆ ಅನ್ನುವಂಥದ್ದು. ಮುಖ್ಯಮಂತ್ರಿಗಳೇ, ನೀವೇನೋ ಅಕ್ರಮ ಕಲ್ಲು ಗಣಿಗಾರಿಕೆಯ ವಿರುದ್ಧ ಒಂದು ತನಿಖೆಗೆ ಆದೇಶ ಕೊಟ್ಟಿದ್ದೀರಿ. ಆದೇಶ ಏನು ಕೊಟ್ಟಿದ್ದು ಸ್ವಾಗತಾರ್ಹ. ಆದರೆ ತನಿಖೆ ನಡೆಸುವ ಅಧಿಕಾರಿಗಳು ಪ್ರಾಮಾಣಿಕವಾಗಿರಲಿ, ಆಗ ತನಿಖೆಗೆ ಒಂದು ಅರ್ಥ ಬರುತ್ತೆ. ಇಲ್ಲದಿದ್ದರೆ ಈ ಹಿಂದೆ ನಡೆಸಿದ ತನಿಖಾ ವರದಿ ಯಾವ ರೀತಿ ಧೂಳು ತಿಂತಿದೆಯೋ ಅದೇ ರೀತಿ ಈ ತನಿಖಾ ವರದಿಯು ಧೂಳು ತಿನ್ನುತ್ತೆ. ಹಾಗೆ ಮಾಡೋಕ್ಕೆ ನೀವು ಬಿಡಲ್ಲ ಅನ್ನುವಂಥ ವಿಶ್ವಾಸ ನಮ್ಮದು. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶನಿವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಗೇನಾದರೂ ಸಮಸ್ಯೆ ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.